ಹಲೋ ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ AVG ಮೋಟೋ ವ್ಲಾಗ್ಸ್. ಈಗ ನಾವು ಬೆಳಗ್ಗೆನೆ ನಾನು ನನ್ನ ಫ್ರೆಂಡು ಹಾಸನ್ಗೆ ಹೋಗಿ ಹಾಸನಾಬಾದ್ ಟೆಂಪಲ್ಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಆ್ಯಕ್ಚುಲಿ ನಾವು ಬಿಟ್ಟಿದ್ದು 5:30ಗೆ. ಜಸ್ಟ್ ನೆಲಮಂಗ್ಲಕ್ಕೆ ಬರೋದಕ್ಕೆ ನಮ್ಗೆ ಈಗ 8 ಆಗಿದೆ ಆಲ್ಮೋಸ್ಟು. ಏನು ಟ್ರಾಫಿಕ್ ಅಂದರೆ ಗುರು, ಏನು ಜನರೇ ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ತವ್ರೆ, ಯಾಕೆ ಲಾಂಗ್ ವೀಕೆಂಡ್ ಸಿಕ್ಕಿದೆ ಅಂತೇಳಿ. ಎಲ್ಲ ಗಾಡಿಗಳೆಲ್ಲ ಸಿಟಿ ಔಟ್ಕಟ್ಸ್ ಇದೆ ಇವತ್ತು. ಬೆಂಗಳೂರು ಆಲ್ಮೋಸ್ಟ್ ಅಲ್ಲಿ 50% ಖಾಲಿ ಆಗಿರುತ್ತೆ. ಆ ಟ್ರಾಫಿಕಲ್ಲಿ ಜಸ್ಟ್ ನಮಗೇನು ಜಾಸ್ತಿ ದೂರ ಇಲ್ಲ, ಜಸ್ಟ್ ಒಂದು 35-40 ಕಿಲೋಮೀಟರ್ಸ್ಗೆ 2 hours ಟೈಮ್ ತೊಗೊಂಡಿದೆ. ಆ್ಯಕ್ಚುಲಿ ನಾವು ಬಂದಿದ್ದೆ ಸರ್ವಿಸ್ ರೋಡಲ್ಲಿ. ಇನ್ನು ನಾವೇನಾದರೂ ಮೈನ್ ರೋಡ್ ತೊಗೊಂಡಿದ್ದಿದ್ರೆ ಇನ್ನೂ ಸಿಕ್ಕಾಕೋತಾ ಇದ್ವಿ. ಸರ್ವಿಸ್ ರೋಡ್ ತೊಗೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಬಂದಿದ್ದು. ಸರ್ವಿಸ್ ರೋಡ್ ಫ್ರೀ ಇತ್ತು. ಸೊ ಗೊರಗುಂಟೆಪಾಳ್ಯಲ್ಲಿ ಯಾರು ಹೈವೇ ಮೇಲೆ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಇಲ್ಲಿ ನೆಲಮಂಗ್ಲ ಜಂಕ್ಷನ್ ಹತ್ರ ಫುಲ್ ಟ್ರಾಫಿಕ್. ಆಲ್ಮೋಸ್ಟ್ ಅಲ್ಲಿ 3-4 ಕಿಲೋಮೀಟರ್ ಟ್ರಾಫಿಕ್ ಆಗಿದೆ. ಬನ್ನಿ ಹೋಗೋಣ, ಸ್ಟಾರ್ಟ್ ಮಾಡೋಣ. ಇವತ್ತೇ ನನ್ನ ಫಸ್ಟ್ ವ್ಲಾಗು. ಗೊತ್ತಿಲ್ಲ ಯಾವ ಥರ ಆ್ಯಂಗಲ್ ಇದೆ ಅಂಥೇಳಿ, ಚೆಕ್ ಮಾಡ್ಕೋತೀನಿ ಹೋಗಿ. ಕರೆಕ್ಟಾಗಿದ್ದರೆ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ನೋಡೋಣ. ಹಾಸನ್ಗೆ ಹೋಗಿ ಹಾಸನಾಬಾದ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಧರ್ಮಸ್ಥಳ. ಬಾಬು ಏನು ಟ್ರಾಫಿಕ್ ಗುರು, ಸಿಟಿ ಒಳಗಡೆ ಯಾವತ್ತೂ ನೋಡಿಲ್ಲ ನಾನು ಅಂಥ ಟ್ರಾಫಿಕ್ಕು. ಬೆಂಗಳೂರೆಲ್ಲ ಖಾಲಿ ಆಗ್ತಾ ಇರುತ್ತೆ ಇವಾಗ. 4 days ಲಾಂಗ್ ವೀಕೆಂಡ್ ಇದೆ ಈಗ. ಎಲ್ಲರೂ ಜಾಲಿ ಖಾಲಿ ಅಂತೇಳಿ ಬಂದುಬಿಟ್ಟು ಬೆಂಗಳೂರಿಂದ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾರೆ. ಈಗ ಗೊತ್ತಾಗಿರುತ್ತೆ. ನಮ್ಮ 2 ವೀಲರ್ಗೆ 2 hours ಆಗಿದೆ ಅಂದರೆ ಇನ್ನು ಕಾರ್ಗಳಲ್ಲಿ ಬಂದವ್ರ ಗತಿ ಏನು? ಏನಿಲ್ಲ ಅಂದರೂ 3 to 4 hours ಆಗಿರುತ್ತೆ ಅವರು ನೆಲಮಂಗ್ಲಕ್ಕೆ ರೀಚ್ ಆಗೋದಕ್ಕೆ ಸಿಟಿ ಒಳಗಡೆಯಿಂದ. ಗೊರಗುಂಟೆಪಾಳ್ಯ, ಹೆಬ್ಬಾಳ ಟು ಗೊರಗುಂಟೆಪಾಳ್ಯ ಬರೋ ರೋಡಲ್ಲಂತೂ ಹೇಳೋದೇ ಬೇಡ. ಯಾವುದೋ ಗಾಡಿ ಕೆಟ್ಟೋಗಿದೆ ಅಂತ ಫ್ಲೈಓವರ್ ಮೇಲೆ ಅಂತೇಳಿ ನಿಯರ್ ಟು ಹೆಬ್ಬಾಳಕ್ಕೆ ಜಾಮ್ ಆಗಿತ್ತು. ನಾವು ಹಿಂಗೆ ಜಾಲಲ್ಲಿ ಒಳಗಡೆ ಹೋಗಿ ಅಲ್ಲಿ ಒಳಗಡೆಯಿಂದ ಜಾಲಲ್ಲಿಗೆ ಬಂದು ಫ್ಲೈಓವರ್ ಮೇಲೆ ಬಂದಿದ್ದು. ಸೊ ಇಷ್ಟೆಲ್ಲ ನಮಗೂ ರೂಟ್ ಗೊತ್ತಿದೆ ಬಂದಿದ್ವಿ. ಗೊತ್ತಿಲ್ಲದೆ ಇರೋರೆಲ್ಲ ಏನು ಮಾಡ್ತಾರೆ ಪಾಪ, ಅಲ್ಲೇ ನಿಂತ್ಕೊಂಡಿರ್ತಾರೆ ಎಷ್ಟೊಂದು ಜನ. ಕ್ಲೈಮೇಟ್ ಮಾತ್ರ ಸೂಪರಾಗಿದೆ. ಇದೇ ಥರ ಜರ್ನಿ ಫುಲ್ ಇದ್ದರೆ ಏನದು ಆರಾಮಾಗಿ ಹೋಗಿ ಬಂದುಬಿಡ್ತೀವಿ. ಈ ಥರ ಇದ್ದರೆ ಕ್ಲೈಮೇಟು, ಆ ಕಡೆ ಬಿಸಿಲು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಕೂಲಾಗಿದೆ. ಹೆಂಗೋ ನಮ್ಮ ಅದೃಷ್ಟ ಮಳೆ ಒಂದಿಲ್ಲ. ಮಳೆ ಗಿಳೆ ಏನಾದರೂ ಸ್ಟಾರ್ಟ್ ಆದರೆ ಮುಗೀತು ನಮ್ಮ ಕತೆ. ಹೋಗಿ ಬರೋ ಅಷ್ಟು ಒಳಗಡೆ ಎಲ್ಲಾದರೂ ಸಿಕ್ಕಾಕೊಂಡ್ರೆ. ಕಾರಲ್ಲಿದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಕ್ಚುಲಿ ತುಂಬ ಸತಿ ಹೋಗಿದ್ದೀವಿ ರೋಡಲ್ಲೇ ಕಾರಲ್ಲಿ. ಫಸ್ಟ್ ಟೈಮ್ ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ. ಮಳೆ ಬಂದರೆ ಏನೂ ಆಗೋಲ್ಲ, ಬಟ್ ಏನು ಟಾರ್ಗೆಟ್ ಇಟ್ಟಿರ್ತೀವಿ ಅದನ್ನು ರೀಚ್ ಆಗೋದಕ್ಕಾಗಲ್ಲ ಅಷ್ಟೇ. ಹೋಗಿ ಬರ್ಬೋದು, ಡಿಲೇ ಆಗುತ್ತೆ. ಎಲ್ಲರೂ ದೀಪಾವಳಿಗೆ ಊರಿಗೆ ಹೋಗ್ತಾ ಇದ್ರೆ ನಾವು ಊರು ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೆ ಆ್ಯಕ್ಚುಲಿ ನನ್ನ ಗಾಡಿಗೆ ಮಿರರ್ ರಿಮೂವ್ ಮಾಡಿದ್ದೆ ನಾನು ಬಿಫೋರು. ಸೊ ರೈಡ್ಗೋಸ್ಕರ ಇನ್ಸ್ಟಾಲ್ ಮಾಡಿದ್ದೀನಿ. ಯಾಕೆಂದರೆ ಮಿರರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮ ಜರ್ನಿಯಲ್ಲೇ ಟ್ರಾವೆಲ್ ಮಾಡುವಾಗ ಮೈನ್ ರೋಲೇ ಪ್ಲೇ ಮಾಡುತ್ತೆ ಮಿರರ್ಸು. ಈ ರಾಯಲ್ ಎನ್ಫೀಲ್ಡಲ್ಲಿ ಇದು ಆರಾಮಾಗಿ ನನ್ನ ಗಾಡಿ 110ವರೆಗೂ ಸ್ಟ್ರೆಚ್ ಮಾಡ್ಬೋದು.
ನೀವು ಹಳೆ ಬುಲೆಟ್ ಏನಾದರೂ ಎತ್ಕೊಂಡ್ರೆ ಕೆಳಗಡೆ ಬೀಜಗಳು ಮೇಲೆ ಮಿರರ್ಗಳೆಲ್ಲ ಅಲ್ಲಾಡ್ತವೆ. 70ರಲ್ಲಿ ಹೋದರೆ ಸಾಕು. ಇದರಲ್ಲಿ 110 120 ಹೋದ್ರೂ ಆರಾಮ್ಸೆ 100 ರೀಚ್ ಆಗುತ್ತೆ. 110ಗೆ ಹೋದ್ರೂ ನಿಮಗೆ ವೈಬ್ರೇಷನ್ ಅನ್ನೋದು ಫೀಲ್ ಆಗಲ್ಲ. ಸೊ ಇಂಜನ್ನು ತುಂಬ ರಿಫೈನ್ ಮಾಡಿದ್ದಾನೆ ರೀಬಾರ್ನ್ ಅಂತೇಳಿ. ಏನಾದ್ರೂ ನಾಯ್ಸ್ ಒಂದು ಕಡಿಮೆ. ಜನರು ಹೆಂಗೆ ಅಂದರೆ ಎಲ್ಲ ಬೇಕು ಅಂತಾರೆ, ಬಟ್ ವೈಬ್ರೇಷನ್ ಇರಬಾರ್ದು ಅಂತಾರೆ. ಅದು ಹೆಂಗಾಗುತ್ತೆ? ಈಗ ವೈಬ್ರೇಷನ್ ಕಡಿಮೆ ಮಾಡಿದ್ದಾರೆ, ಫಾಸ್ಟ್ ಕೊಟ್ಟಿದ್ದಾರೆ, ಸೊ ಗಾಡಿಯಲ್ಲಿ ಗೊತ್ತಿಲ್ಲ ಅಂತಾರೆ. ತಗೊಂಡು ಓಡಿಸಿ ಆಮೇಲೆ ಹೇಳಿ ಏನೋ ಒಂದಾಗಲಿ, ಹಂಗೆ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇದರಲ್ಲಿ ಮೈನ್ ಲಾಗ್ ಏನು ಅಂದರೆ ಗಾಡಿ ಎಲ್ಲ ಓಕೆ ಸೂಪರ್ ಆಗಿದೆ ಪರ್ಫಾರ್ಮೆನ್ಸು, ಮೈಲೇಜಲ್ಲಾಗಲಿ ಎಲ್ಲದರಲ್ಲೂ ಆಗಲಿ. ಒಂದೇನು ಅಂದರೆ ಬ್ರೇಕಿಂಗ್ ಸಿಸ್ಟಮ್ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರೋದು. ಗಾಡಿನೇ ಹಿಂಗೆ ಗಾಡಿ ವೆಯ್ಟ್ಗೆ ತಾಳಲ್ವ ಏನು ಅಂತ ಗೊತ್ತಿಲ್ಲ, ಬಟ್ ರೇರ್ ಬ್ರೇಕ್ ಮಾತ್ರ ಏನೂ ಇಲ್ಲ. ಫ್ರಂಟ್ ಹಾಕ್ಲೇಬೇಕು. ಫ್ರಂಟ್ ಅಪ್ಲೈ ಮಾಡಿ ರೇರ್ ಹಾಕಿದ್ರೆ ಮಾತ್ರ ಗಾಡಿ ಕಂಟ್ರೋಲ್ ಆಗುತ್ತೆ, ಇಲ್ಲಾಂದರೆ ಗಾಡಿ ಕಂಟ್ರೋಲ್ ಆಗಲ್ಲ. ಟ್ರಾಫಿಕ್ ಏನಾದರೂ ಕ್ಲಿಯರ್ ಆದರೆ ಈ ರೋಡಲ್ಲೂ ಗಾಡಿಗಳು ಹೆವಿ ಬರುತ್ತೆ ಗುರು. ಇವಾಗೇನೋ ಪರವಾಗಿಲ್ಲ, ಏನೂ ಇಲ್ಲ, ಹೋಗ್ತಾ ಇರ್ಬೋದು. ಒಂದು 80-90 ಆರಾಮಾಗಿ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇರ್ಬೋದು. ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಹೋಗ್ಬೋದು. ಈ ಮಾನ್ಸೂನ್ ಕ್ಲೈಮೇಟ್ಗೆಲ್ಲ ಕಾರಲ್ಲಿ ಬಂದರೆ ಏನು ಮಜಾ ಇರಲ್ಲ. 2 ವೀಲರ್ ತಗೊಂಡು ಬನ್ನಿ. ಯಾರಿಗೂ ಇವನು ಶಾಬಾಸ್ ಬೇಟಾ, ಬಹುತ್ ಬಢಿಯಾ ಮುನ್ನಾ. ಒಂದೇ ಸತಿ ರಪ್ ಅಂತೋದ, ಏನೋ ಬಂತು ಗುರು ಪಕ್ಕದಲ್ಲೇ ಅನ್ಕೊಂಡೆ. ಇವರೆಲ್ಲ ಜಸ್ಟ್ ಚಿಲ್ಲಾಗೋಕೆ ಬರ್ತಾರೆ ಅಷ್ಟೇ. ಸಿಟಿ ಔಟ್ಕಟ್ಸ್ಗೆ ಬಂದು ಚಿಲ್ ಮಾಡಿಕೊಂಡು ಒಂದು ರೈಡ್ ಹೊಡ್ಕೊಂಡು ಒಂದು 11-12 ಗಂಟೆಗೆ ಮನೆಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸಕಲೇಶ್ಪುರಗೆ ಏನಾದರೂ ರೀಚ್ ಆಗಿಬಿಟ್ರೆ ಅಲ್ಲಿಂದ ಇರುತ್ತೆ ಗುರು, ಮಸ್ತ್ ಇರುತ್ತೆ ಗ್ರೀನರಿ. ನಮ್ಮ ಫ್ರೆಂಡ್ ಎಲ್ಲವನಪ್ಪ ಇನ್ನೂ ಬರಲೇ ಇಲ್ಲ. ಅಣ್ಣವರು KTM